ಹೆಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ಬೃಂದಾ. ಹಾಯ್, ಹಲೋ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ಬೃಂದಾ. ಇವತ್ತು ಡೇ ಸ್ಟಾರ್ಟ್ ಆಗಿದೆ ಫುಲ್ ಲೇಸಿಯಿಂದ, ಸೊ ಅದಕ್ಕೆ ಲೇಸಿ ಡೇ ಅಂತಲೇ ಇಟ್ಬಿಟ್ಟಿದ್ದೀನಿ. ಸೊ ಇವತ್ತು ಎದ್ದು ಸ್ವಲ್ಪ ಫ್ರೆಶ್ ಅಪ್ ಆಗೋಕ್ಕೆ ಸ್ವಲ್ಪ ಲೇಟ್ ಆಯಿತು. ಹಾಗಾಗಿ ಇವತ್ತು ಲೇಸಿ ಬ್ರೇಕ್ಫಾಸ್ಟ್ ಕೂಡ ಮಾಡಿದೆ. ಅಂದರೆ ಏನು ಮಾಡಿದೆ ಅನ್ನೋದು ಕೂಡ ತೋರಿಸ್ತೀನಿ. ಸೊ ಈ ನಡುವೆ ನನ್ನ ಫೇಸು ತುಂಬಾ ಡಲ್ ಆಗಿಬಿಟ್ಟಿತ್ತು. ಈಚೆ ಎಲ್ಲ ತುಂಬ ಓಡಾಡಿ ಸ್ವಲ್ಪ ಡಾರ್ಕ್ ಕಲರ್ ಆಗಿಬಿಟ್ಟಿತ್ತು. ಹಾಗೆ ಸ್ವಲ್ಪ ಡಲ್ ಆಗಿಬಿಟ್ಟಿತ್ತು, ಡಸ್ಟಿ ಆಗಿಬಿಟ್ಟಿತ್ತು. ಸೊ ಹಾಗಾಗಿ ನಾನು ಇವತ್ತು ಯೂಸ್ ಮಾಡ್ತಾಯಿದ್ದೀನಿ ಮಮಾ ಅರ್ತ್ ರೈಸ್ ಫೇಸ್ ವಾಶ್ನ. ಸೊ ಇದು ತುಂಬ ಕ್ಲಿಯರ್ ಆಗಿರುತ್ತೆ, ಸ್ಕಿನ್ನು ತುಂಬ ಹೈಡ್ರೇಟಿಂಗ್ ಆಗಿರುತ್ತೆ, ತುಂಬ ಕ್ಲೀನಾಗಿರುತ್ತೆ, ಫ್ರೆಶ್ ಫೀಲ್ ಕೊಡುತ್ತೆ. ಸೊ ಹಾಗಾಗಿ ಇದನ್ನು ನಾನು ಯೂಸ್ ಮಾಡ್ತಾಯಿದ್ದೀನಿ. ಇದನ್ನು ನಾನು ಆಲ್ರೆಡಿ 1-2 ಇಯರ್ಸಿಂದ ಯೂಸ್ ಮಾಡ್ತಾಯಿದ್ದೀನಿ. ಸೊ ತುಂಬ ಚೆನ್ನಾಗಿದೆ ಸ್ಕಿನ್ನು ಅಲ್ವಾ ಚಿನ್ನು? ಸಾಫ್ಟಾಗಿ ಜೆಂಟಲಾಗಿ ತುಂಬ ಚೆನ್ನಾಗಿದೆ. ಸೊ ನೀವು ಕೂಡ ಇದನ್ನು ಯೂಸ್ ಮಾಡಿ. ಇದ್ರದ್ದು ಕಂಪ್ಲೀಟ್ ಬ್ಲಾಗ್ ಇವತ್ತು ನಾನು ಹಾಕ್ತಾಯಿದ್ದೀನಿ. ಸೊ ಬನ್ನಿ ಇವತ್ತು ಹೇಗಿರುತ್ತೆ ಅಂತ ನೋಡೋಣ. ಹಾಗೆ ಇವತ್ತು ಲೇಸಿ ಡೇ ಸ್ಟಾರ್ಟ್ ಆಗಿದ್ದು ಅಂತ ನಾನು ಹೇಳಿದೆ. ಹಾಗೆ ಲೇಸಿ ಡೇಲಿ ಇವತ್ತು ಬ್ರೇಕ್ಫಾಸ್ಟ್ ಏನು ಮಾಡ್ತಿದ್ದೀನಿ ಗೊತ್ತಾದರೆ ಒಂದ್ಸಲಿ ಕಮೆಂಟ್ ಹಾಕಿ, ಫುಲ್ ವಿಡಿಯೋ ನೋಡೋ ಮುಂಚೆ. ಸೊ ಇವತ್ತು ಮಾವಿನಕಾಯಿ ಚಿತ್ರಾನ್ನ ಮಾಡ್ತಾಯಿದ್ದೀನಿ. ಮಾವಿನಕಾಯಿ ಚಿತ್ರಾನ್ನದಲ್ಲಿ ಏನಪ್ಪ ಲೇಸಿ ಅಂತೀರಾ? ಆ್ಯಕ್ಚುಲಿ ಇವತ್ತು ಸ್ಟಾರ್ಟ್ ಆಗಿದೆ ಲೇಸಿಯಾಗಿ, ಇದೊಳ್ಳ ಬೇಡವಾ ಅನ್ನೋ ರೇಂಜ್ಗೆ. ಸೊ ಇನ್ನು ಈ ಮಾವಿನಕಾಯಿನ ತುರಿದು ಅದಕ್ಕೆ ಚಿತ್ರಾನ್ನ ಮಾಡಿ ಅದಕ್ಕೆ ರೈಸ್ ಎಲ್ಲ ಬೆರೆಸಿ, ಓ ಮೈ ಗಾಡ್ ಅನ್ನೋ ಥರ ಆಗೋಯ್ತು. ಸೊ ಬನ್ನಿ ಇವತ್ತು ಹೇಗೆ ಮಾಡೋದು ಅಂತ ನೋಡೋಣ. ಲೇಸಿಯಾಗಿ, ಈಸಿಯಾಗಿ, ಟೇಸ್ಟಿಯಾಗಿ ಹೇಗೆ ಮಾಡೋದು ಅಂತ ಇವತ್ತಿನ ಚಾನಲಲ್ಲಿ ತೋರಿಸ್ತೀನಿ. ಸೊ ಈಗ ಆಲ್ರೆಡಿ ಯಾರೆಲ್ಲ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇರ್ತೀರಾ, ಪ್ಲೀಸ್ ಹೋಗಿ ಒಂದು ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಮರೆಯೋಕ್ಕೆ ಮಾತ್ರ ಹೋಗಲೇಬೇಡಿ. ಈ ಥರ ಒಂದು ಕಂಟೆಂಟು ನಿಮಗೆ ಈಸಿಯಾಗಿ ನಮ್ಮ ಚಾನಲಲ್ಲಿ ಸಿಗ್ತಾನೆ ಇರುತ್ತೆ. ಸೊ ಬನ್ನಿ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡೋಣ ಗಾಯ್ಸ್. ಹಾಯ್ ಗಾಯ್ಸ್, ಇತ್ತೀಚೆಗೆ ನಾನು ಯೂಸ್ ಮಾಡ್ತಾಯಿದ್ದೀನಿ ಈ ಮಮಾರ್ತ್ ರೈಸ್ ಫೇಸ್ ವಾಶ್ನ. ಸೊ ಬಿಫೋರ್ ಆ್ಯಂಡ್ ಆಫ್ಟರ್ ನೀವೇ ನೋಡ್ಬೋದು. ಆನೆಸ್ಟ್ಲಿ ಹೇಳ್ಬೇಕಂದ್ರೆ ನಂಗೆ ತುಂಬ ಇಷ್ಟ ಆಯಿತು. ಇದರಲ್ಲಿ ರೈಸ್ ವಾಟರ್ ಮತ್ತು ನಯಾಸಿನಮೈಡ್ ಬೆನಿಫಿಟ್ಸ್ ಇದೆ. ಸೊ ಸ್ಕಿನ್ನು ಸಾಫ್ಟ್, ಫ್ರೆಶ್ ಪ್ಲಸ್ ಗ್ಲೋಯಿಂಗ್ ಆಗಿರುತ್ತೆ. ಮತ್ತು ಡೈಲಿ ಯೂಸ್ಗೆ ಕೂಡ ಸೂಪರಾಗಿ ಜೆಂಟಲ್ ಆಗಿದೆ. ಫಸ್ಟೆಲ್ಲ ಮಿರರ್ ನೋಡಿ ಶಾಕ್ ಆಗ್ತಿದ್ದೆ, ಇದು ನನ್ನ ಫೇಸೇನಾ ಅಂತ. ನನ್ನ ಸ್ಕಿನ್ ಸ್ವಲ್ಪ ಡಲ್ಲಾಗಿ ಕೂಡ ಇತ್ತು. ಆಮೇಲೆ ನಾನು ಮಮಾರ್ತ್ ರೈಸ್ ಫೇಸ್ ವಾಶ್ನ ಯೂಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ. ಆವಾಗ ಫ್ರೆಶ್ ಫೀಲ್ ಬರ್ತಿತ್ತು. ಹಾಗೆ ಮಿರರ್ ಹೇಳ್ತಿತ್ತು ವಾವ್ ಅಂತ. ನೋಡಿ, ಸ್ವಲ್ಪ ತೊಗೊಂಡು ಇದನ್ನು ಫೇಸ್ ಮೇಲೆ ಹೀಗೆ ಅಪ್ಲೈ ಮಾಡಬೇಕು. ಸೊ ಜೆಂಟಲಾಗಿ ಮಸಾಜ್ ಮಾಡಬೇಕು, ಜಾಸ್ತಿ ಸ್ಕ್ರಬ್ ಮಾಡಬಾರ್ದು. ಸೊ ತುಂಬಾ ಫ್ರೆಶ್ ಫೀಲ್ ಕೊಡುತ್ತೆ. ಫೇಸ್ ವಾಶ್ ಆದಮೇಲಂತೂ ಒಳ್ಳೆ ಫ್ರೆಶ್ ಫೀಲ್ ಕೊಡುತ್ತೆ. ಸೊ ತುಂಬ ಬ್ರೈಟಾಗಿರುತ್ತೆ ಸ್ಕಿನ್ನು. ಇಡೀ ದಿನ ಯಾವುದೇ ಒಂದು ತಲೆನೋವಿರಲ್ಲ. ಸೊ ಡೈಲಿ ಫೇಸ್ ವಾಶ್ಗೆ ಇದೊಂದು ಅಬ್ಸಲ್ಯೂಟ್ಲಿ ಕರೆಕ್ಟ್ ಫೇಸ್ ವಾಶ್ ಅಂತಲೇ ಹೇಳ್ಬೋದು. ಸೊ ತುಂಬ ಸೂಪರಾಗಿದೆ. ಸ್ಮೆಲ್ ಕೂಡ ಚೆನ್ನಾಗಿದೆ. ಆರ್ಟಿಫಿಷಿಯಲ್ ಸ್ಮೆಲ್ ಏನಿಲ್ಲ, ನ್ಯಾಚುರಲ್ಲಾಗೇ ಇದೆ, ಚೆನ್ನಾಗಿದೆ. ನೋಡಿ, ಇದು ಹಾಕೋದ್ರಿಂದ ಆ್ಯಕ್ನಿ ರಿಮೂವ್ ಆಗುತ್ತೆ, ಆ್ಯಕ್ನಿದು ಮಾರ್ಕ್ಸ್ ಎಲ್ಲ ರಿಮೂವ್ ಆಗುತ್ತೆ. ಆಮೇಲೆ ಡಲ್ ಸ್ಕಿನ್ ಹೋಗುತ್ತೆ, ಡಸ್ಟಿ ಸ್ಕಿನ್ ಹೋಗುತ್ತೆ, ಆಯಿಲ್ ಕಂಟ್ರೋಲ್ ಆಗುತ್ತೆ. ಸೊ ನೀವು ಕೂಡ ಟ್ರೈ ಮಾಡಿ. ನೋಡಿ, ಫೇಸ್ ವಾಶ್ ಆದಮೇಲೆ ಫೇಸು ಎಷ್ಟು ಕ್ಲಿಯರ್ ಆಗಿದೆ ಅಂತ ನೀವೇ ನೋಡ್ಬೋದು. ಇಲ್ಲಿ ನೋಡಿ ಎಷ್ಟು ಚೆಂದ ಕಾಣಿಸ್ತಾ ಇದೆ. ಆವಾಗಲಿಗೂ ಅಂದರೆ ಬಿಫೋರ್ ಆಫ್ಟರ್ ನೀವೇ ಪಿಕ್ ನೋಡ್ಬೋದು ಎಷ್ಟು ಕ್ಲಿಯರ್ ಆಗಿದೆ. ನೋಡಿ, ರೈಸ್ ಫೇಸ್ ವಾಶಲ್ಲಿ ವಾಶ್ ಮಾಡಿದ್ಮೇಲೆ ಫೇಸ್ ಹೆಂಗಿದೆ. ಯು ಗೆಟ್ ಅ ಗ್ಲೋಯಿಂಗ್ ಸ್ಕಿನ್, ಕ್ಲಿಯರ್ ಸ್ಕಿನ್. ಸೊ ಮಮಾ ಅರ್ತ್ ರೈಸ್ ಫೇಸ್ ವಾಶ್ ವಿತ್ ರೈಸ್ ವಾಟರ್, ಗುಡ್ನೆಸ್, ಹಾಗೆ ನಯಾಸಿನಮೈಡ್, ಜೆಂಟಲ್ ಕ್ಲೆನ್ಸ್ ಆ್ಯಂಡ್ ಗೆಟ್ ನ್ಯಾಚುರಲ್ ಗ್ಲೋ. ಸಮ್ಟೈಮ್ ಲೆಸ್ ಇಸ್ ಮೋರ್. ಸೊ ಈಗ ಫೇಸ್ ವಾಶ್ ಆಯಿತು. ಸೊ ಈಗ ಬ್ರೇಕ್ಫಾಸ್ಟ್ ರೆಡಿ ಮಾಡೋಣ. ಸೊ ಆಲ್ರೆಡಿ ನಾನು ಹೇಳ್ದಂಗೆ ವಿಡಿಯೋ ಸ್ಟಾರ್ಟಿಂಗಲ್ಲೇ ಹೇಳ್ದಂಗೆ ಲೇಸಿ ಡೇ ಆಗಿರೋದ್ರಿಂದ ಸೊ ಈಸಿಯಾಗಿ
ಕ್ವಿಕ್ಕಾಗಿ ರೆಡಿ ಆಗೋವಂಥ ಒಂದು ಬ್ರೇಕ್ಫಾಸ್ಟ್ ಇದು. ಸೊ ನಾನಿವತ್ತು ಮ್ಯಾಂಗೋ ಚಿತ್ರಾನ್ನ ಮಾಡ್ತಾಯಿದ್ದೀನಿ. ಬನ್ನಿ ಇಲ್ಲಿ ಮಾವಿನಕಾಯಿ ಚಿತ್ರಾನ್ನ ಹೇಗೆ ಮಾಡೋದು ಅಂತ ನೋಡೋಣ. ಫಸ್ಟು ಒಂದು ಬಾಣಲಿ ತೊಗೊಂಡಿದ್ದೀನಿ. ಬಾಣಲಿಗೆ ಒಂದು ಸ್ವಲ್ಪ ಎಣ್ಣೆ ಹಾಕಿ ಇಲ್ಲಿ ಕಡಲೆ ಬೀಜನ ನಾನು ಹುರ್ಕೊತಾ ಇದ್ದೀನಿ. ಕಡಲೆ ಬೀಜನ ಹುರಿದು ಎತ್ತಿಕ್ತಾ ಇದ್ದೀನಿ. ಮೀನ್ಸ್ ಅದಾದಮೇಲೆ ಗೊಜ್ಜೆಲ್ಲ ಆದಮೇಲೆ ಅನ್ನ ಕಲಿಸ್ತೀವಲ್ಲ ಆಗ ಹಾಕ್ಕೊಂಡು ತಿಂದರೆ ಅದು ಹಂಗೆ ಫುಲ್ಲು ಗರ್ಮ ಇರುತ್ತೆ, ಇಲ್ಲಾಂದರೆ ಮೆತ್ತಗಾಗೋಗುತ್ತೆ ಅಂತ ನಾನು ಈ ಒಂದು ಟಿಪ್ಸ್ನ ಫಾಲೋ ಮಾಡ್ತಾಯಿದ್ದೀನಿ. ಸೊ ನೀವು ಬೇಕಿದ್ರೆ ಹೀಗೆ ಮಾಡ್ಕೊಬೋದು, ಇಲ್ಲಾಂದರೆ ನೀವು ಕೂಡ ಬೇಕಿದ್ರೆ ಆಮೇಲೆ ಅದಕ್ಕೆ ಹಾಕ್ಕೊಂಡು ತಿನ್ಬೋದು ಅನ್ನಕ್ಕೆ. ನೋಡಿ ಈಗ ಇನ್ನೊಂದು ಸ್ವಲ್ಪ ಅಂದರೆ ಅದೇ ಎಣ್ಣೆಗೆ ಸ್ವಲ್ಪ ಅರಿಶಿನ ಹಾಕಿದ್ದೀನಿ. ಹಾಗೆ ಸ್ವಲ್ಪ ಸಾಸಿವೆ, ಈರುಳ್ಳಿ, ಮೆಣಸಿನ್ಕಾಯಿ, ಹಸಿರು ಮೆಣಸಿನ್ಕಾಯಿ, ಹಾಗೆ ಕಡಲೆಬೇಳೆ, ಸ್ವಲ್ಪ ಉದ್ದಿನಬೇಳೆ, ಹಾಗೆ ಒಂದು 4-5 ಎಸಳು ಬೆಳ್ಳುಳ್ಳಿ ಹಾಕಿದ್ದೀನಿ. ಸೊ ಬೆಳ್ಳುಳ್ಳಿ ಹಾಕಿರೋದ್ರಿಂದ ಟೇಸ್ಟು ತುಂಬಾ ಸಕ್ಕತ್ತಾಗಿರುತ್ತೆ, ಡಬಲ್ ಆಗುತ್ತೆ ಟೇಸ್ಟು. ಸೊ ತುಂಬ ಸೂಪರಾಗಿರುತ್ತೆ. ಸೊ ಈ ಮಾವಿನಕಾಯಿ ಚಿತ್ರಾನ್ನ ಈ ಸೀಸನಲ್ಲಿ ತುಂಬಾ ಚೆನ್ನಾಗಿರುತ್ತೆ ಮಾವಿನಕಾಯಿ ಚಿತ್ರಾನ್ನ. ಸೊ ಇದನ್ನು ಕ್ಲೀನಾಗಿ ಹುರ್ಕೊಬೇಕು. ಸೊ ಇದು ಹುರಿತಾ ಇರೋ ಮಧ್ಯದಲ್ಲಿ ನಾನು ಇದಕ್ಕೆ ಸ್ವಲ್ಪ ಸಾಲ್ಟ್ನ ಆ್ಯಡ್ ಮಾಡ್ತೀನಿ. ಸೊ ಸಾಲ್ಟ್ ಆ್ಯಡ್ ಮಾಡೋದ್ರಿಂದ ಈರುಳ್ಳಿ ಏನಿದೆ ಅದು ಬೇಗ ಬೇಯುತ್ತೆ. ನೋಡಿ ಈ ಥರ ಕ್ಲೀನಾಗಿ ಎಣ್ಣೆಯಲ್ಲಿ ಬೇಯಬೇಕು. ಇಲ್ಲಿ ಒಂದು ತೋತಾಪುರಿ ಮಾವಿನಕಾಯಿ ತೊಗೊಂಡಿದ್ದೀನಿ. ಸೊ ಇದು ಸ್ವಲ್ಪ ಹುಳಿ ಇರೋವಂಥ ಮಾವಿನಕಾಯಿ. ಸೊ ಈಗ ಮಾವಿನಕಾಯಿ ಸೀಸನ್ ಆಗಿರೋದ್ರಿಂದ ಸೊ ಮಾವಿನಕಾಯಿ ಚಿತ್ರಾನ್ನ ಮಾಡದೆ ಹೇಗೆ ಡೇ ಪೂರ್ತಿ ಮಾಡೋದು. ಸೊ ಹಾಗಾಗಿ ಈ ಮಾವಿನಕಾಯಿ ಸೀಸನಲ್ಲಂತೂ ಒಂದು ವೀಕ್ಲಿ 1-2 ಡೇಸ್ ಆದರೂ ಇದ್ದೇ ಇರುತ್ತೆ ಮಾವಿನಕಾಯಿ ಡಿಶ್ಶು. ಸೊ ಮಾವಿನಕಾಯಿ ಚಿತ್ರಾನ್ನ ಒಂದು ಮಾಡ್ತೀನಿ. ಇನ್ನು ಒಂದು ಮಾವಿನಕಾಯ್ದು ಉಪ್ಪಿನಕಾಯಿ ಹಾಕಿದ್ದೀನಿ, ಅದು ಕೂಡ ಹೇಗೆ ಮಾಡೋದು ಅಂತ ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ತೋರಿಸ್ತೀನಿ. ನೋಡಿ ಈಗ ಮಾವಿನಕಾಯಿನ ಕ್ಲೀನಾಗಿ ತುರಿದಿಟ್ಕೊಂಡಿದ್ದೆ. ಆ ತುರಿದಿರೋ ಅಂಥ ಮಾವಿನಕಾಯಿನ ಹಾಕಿಬಿಟ್ಟು ಸೊ ಎಣ್ಣೆಯಲ್ಲಿ ಸ್ವಲ್ಪ ಕ್ಲೀನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ. ಅಂದರೆ ಆ ಮಾವಿನಕಾಯಿ ಏನಿದೆ ಅದು ಸ್ವಲ್ಪ ಸಾಫ್ಟ್ ಆಗೋವರೆಗೂ ಫ್ರೈ ಮಾಡಿಕೊಂಡ್ರೆ ಸಾಕಾಗುತ್ತೆ. ತುಂಬ ಪೇಸ್ಟ್ ಆಗೋ ಥರ ಏನು ಅದನ್ನ ಫ್ರೈ ಮಾಡ್ಕೊಬೇಕಾಗಿಲ್ಲ. ಸೊ ಈಗ ಇದಕ್ಕೆ ಸ್ವಲ್ಪ ಸಾಲ್ಟ್ ಹಾಕಿದ್ದೀನಿ. ಇಲ್ಲಿ ಆಲ್ರೆಡಿ ಮೆಣಸಿನ್ಕಾಯಿ, ಹಸಿಮೆಣಸಿನ್ಕಾಯಿ ಹಾಕಿರೋದ್ರಿಂದ ಸೊ ಖಾರ ಈಸಿಯಾಗಿ ಮ್ಯಾನೇಜ್ ಆಗುತ್ತೆ. ಹಾಗೆ ನೋಡಿ ಇಲ್ಲಿ ಆ ಎಣ್ಣೆ ಏನಿದೆ ಎಣ್ಣೆಲೇ ನಾವು ಅದನ್ನು ಕ್ಲೀನಾಗಿ ಹುರ್ಕೊಬೇಕು. ಆ ಹುರ್ಕೊಂಡು ಬಾಣಲಿ ಬಿಡ್ತಾ ಇರುತ್ತಲ್ಲ ಆವಾಗ ನಮ್ಮದು ಏನಿದೆ ಗೊಜ್ಜು ರೆಡಿ ಆಗಿದೆ ಅಂತ ಅರ್ಥ. ಸೊ ಈಗ ಈ ಗೊಜ್ಜು ರೆಡಿಯಾಗಿರೋಂಥ ಗೊಜ್ಜನ್ನ ಬಿಸಿ ಬಿಸಿ ಅನ್ನಕ್ಕೆ ಹಾಕ್ಕೊಂಡು ಅದ್ರ ಮೇಲೆ ಸ್ವಲ್ಪ ತುಪ್ಪ ಹಾಕ್ಕೊಂಡು ತಿಂತಾ ಇದ್ರಂತೂ ಸಖತ್ತಾಗಿರುತ್ತೆ. ಅಡುಗೆ ಮಾಡಬೇಕಾದ್ರೆ ಒಲೆ ಮುಂದೆ ಇದ್ದಾಗ ಲವಿಂದ ಕುಕ್ ಮಾಡಿ ಸುಮಾರಾಗಿರೋ ಅಡುಗೆ ಕೂಡ ಸೂಪರಾಗಿ ಹಾಗೆ ಬಿಂದಾಸಾಗಿರುತ್ತೆ. ಪ್ರೀತಿಯಿಂದ ಮಾಡಿದ್ರೆ ಎಲ್ಲ ಅಡುಗೆನೂ ಸೂಪರಾಗಿರುತ್ತೆ. ಸೊ ಇವತ್ತಿನ ಲೇಝಿ ಡೇ ಹೀಗಿತ್ತು. ಫೇಸ್ ವಾಶ್ ಹಾಗೆ ಮಾವಿನಕಾಯಿ ಚಿತ್ರಾನ್ನ ಹೇಗಿತ್ತು ಅಂತ ನನಗೆ ಕಮೆಂಟ್ ಹಾಕಿ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಈ ಥರ ಒಂದು ಕ್ಯೂರಿಯಾಸಿಟಿ ಆಗಿರುವಂಥ ವೀಡಿಯೋಸ್ಗಳು ನನ್ನ ಚಾನಲಲ್ಲಿ ನಿಮಗೆ ಬರ್ತಾನೆ ಇರುತ್ತೆ. ಸೊ ಹಾಗಾಗಿ ನಮ್ಮ ಪೇಜ್ನ ಫಾಲೋ ಮಾಡ್ಕೊಳ್ಳಿ. ಹಾಗೆ ನಂದು ಇನ್ಸ್ಟಾಗ್ರಾಮ್ ಪೇಜ್ ಕೂಡ ಇದೆ, ಅದು ಕೂಡ ಫಾಲೋ ಮಾಡ್ಕೊಳ್ಳಿ. ಹಾಗೆ ನಮ್ಮ ಯೂಟ್ಯೂಬ್ ಚಾನಲ್ಗೂ ಕೂಡ ಹೀಗೆ ಸಪೋರ್ಟ್ ಮಾಡ್ತಾನೆ ಇರಿ. ಈ ಮಮಾ ಅರ್ತ್ ಲಿಂಕ್ನ ನಾನು ನನ್ನ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ, ಹೋಗಿ ಬೈ ಮಾಡಿ. ಥ್ಯಾಂಕ್ ಯು ಸೋ ಮಚ್.